ಇನ್ನು ದುಬೈಗೆ ಪಾಕ್ ಹಣ ಸಿಕ್ಕಿದೆ. ಜೊತೆಗೆ ಪಾಕ್ನಲ್ಲಿ ಕಾನೂನು ಸಮರ ಹೇರಿಕೆ ಆತಂಕ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ದುಬೈಗೆ ಹರಿತಾ ಇದೆ ಪಾಕಿಸ್ತಾನದ ಖಜಾನೆಯ ಹಣ. ಪಾಕಿಸ್ತಾನದ ಕಡೆಯಿಂದ ದುಬೈಗೆ ಹಣ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಪಾಕಿಸ್ತಾನನೇ ಈ ರೀತಿಯಾಗಿ ಭಿಕ್ಷಾಪಾತ್ರೆಯನ್ನ ಹಿಡ್ಕೊಂಡು ಓಡಾಡ್ತಾ ಇದೆ, ಅಂಥದ್ರಲ್ಲಿ ಹಣ ಹೋಗ್ತಿದ್ಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ರೈಸ್ ಆಗ್ಬೋದು. ಅದಕ್ಕೂ ರೀಸನ್ ಇದೆ. ಉನ್ನತ ನಾಯಕರು ಹಾಗೂ ಹಿರಿಯ ಸೇನಾ ಅಧಿಕಾರಿಗಳಿಂದನೇ ಈ ಹಣ ಸಾಗಣೆ ಆಗ್ತಾ ಇದೆಯಂತೆ. ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ ದಾಖಲೆಗಳಿಂದಲೇ ಬಹಿರಂಗ ಆಗಿರುವಂಥ ಮಾಹಿತಿ ಇದು. ಇನ್ನು 3 ದಿನಗಳಲ್ಲಿ ದುಬೈನ ಹಲವು ಖಾತೆಗಳ ಹಣ ವರ್ಗಾವಣೆ ಆಗುತ್ತೆ ಅಂತ. ಯಾವ ಖಾತೆಯಿಂದ ಯಾವ ಖಾತೆಗೆ ವರ್ಗಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಿದೆ. ಹಣ ವರ್ಗಾವಣೆಯನ್ನು ಕಂಡು ಆಘಾತಕ್ಕೊಳಗಾದಂಥ SBP ಅಂದರೆ ಅಲ್ಲಿನ ಬ್ಯಾಂಕ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ವಿದೇಶಿ ವಹಿವಾಟನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈ ರಹಸ್ಯ ಬಹಿರಂಗ ಆಗಿದೆ. ಹಣ ವರ್ಗಾವಣೆ ಪರಿಶೀಲನೆ ಮಾಡುವಂತೆ SBP ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ದೇಶದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಮೆರಿಕ, ಕೆನಡಾ, ಇಂಗ್ಲೆಂಡ್ಗೆ ದೊಡ್ಡ ಮೊತ್ತದ ಹಣವೇ ರವಾನೆ ಆಗುತ್ತಂತೆ. ಯಾವ ಹಣ ಹಾಗಾದರೆ, ಎಲ್ಲಿ ಇಟ್ಕೊಂಡಿದ್ರು ಈ ಹಣವನ್ನು? ಅದು ಸಾಕಷ್ಟು ಈಗ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಇನ್ನು ದುಬೈನಲ್ಲಿ ವಹಿವಾಟಿನ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಇಲ್ಲ, ಅದು ಗೊತ್ತಿರುವಂಥ ವಿಚಾರನೆ. ದುಬೈಯಿಂದ ಇಲ್ಲಿಗೆ ಬಂದಾಗ ಅಥವಾ ಇಲ್ಲಿಂದ ದುಬೈಗೆ ಹೋದಾಗ ಅನೇಕ ಕೇಸ್ಗಳು ನಿಮ್ಗೆ ಈಗಾಗಲೇ ಬೆಳಕಿಗೆ ಬಂದಿರೋದನ್ನ ನೀವು ಗಮನಿಸ್ಬೋದು. ಚಿನ್ನ, ಹಣ ಯಾವ ರೀತಿ ಸಾಗಾಟ ಮಾಡ್ತಾರೆ ಅಂತ. ಇನ್ನು ಹೀಗಾಗಿ ದುಬೈಗೆ ಸಾಕಷ್ಟು ಪ್ರಮಾಣದ ಹಣ ರವಾನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ, ಬಹಿರಂಗ ಆಗುತ್ತೆ. ಪಾಕಿಸ್ತಾನದ ಉನ್ನತ ಮಟ್ಟದ ರಾಜಕೀಯ ನಾಯಕರು ಈ ರೀತಿಯಾಗಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಗಂಭೀರ ಆರೋಪ ಕೇಳಿಬರ್ತಾ ಇರೋದು. ಹಿರಿಯ ಹಾಲಿ ಮತ್ತು ನಿವೃತ್ತಿ ಪಡೆದಂಥ ಸೇನಾಧಿಕಾರಿಗಳಿಂದ ಈ ಕೃತ್ಯ ಎಸಗಲಾಗ್ತಾ ಇದೆಯಂತೆ. ದುಬೈನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಹೊಂದಿರುವಂಥ ಈ ಅಧಿಕಾರಿಗಳು ನೋಡಿ, ಹಣದ ಮೂಲ ಯಾವುದು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಭಿಕ್ಷಾಪಾತ್ರೆ ಹಿಡ್ಕೊಂಡು ಓಡಾಡ್ತಾ ಇರೋದು ಅಲ್ಲಿನ ಜನತೆ. ಬದಲಿಗೆ ಅಲ್ಲಿ ನಿವೃತ್ತಿ ಪಡ್ಕೊಂಡಂಥ ಸೇನಾಧಿಕಾರಿಗಳು, ಅಧಿಕಾರಿಗಳೇನಿದ್ದಾರೆ, ಕಂತೆ ಕೋಟಿಗಟ್ಟಲೆ, ಕೋಟ್ಯಾನುಕೋಟಿ ಹಣವನ್ನು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಹಣವನ್ನು ಅಲ್ಲಿ ಪಾಕಿಸ್ತಾನದಲ್ಲಿ ಇಟ್ಕೊಳ್ಳೋದ್ರ ಬದಲು ಬೇರೆ ಬೇರೆ ಕೆನಡಾ, ದುಬೈ ಇಂತಹ ಬ್ಯಾಂಕ್ಗಳಿಗೆ ರವಾನೆ ಮಾಡ್ತಿದ್ದಾರೆ, ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾರೆ. ವಿದೇಶಿ ವಿನಿಮಯ ಕೊರತೆ ಆಗ್ತಾ ಇದೆ. ತೀವ್ರ ವಿದೇಶಿ ವಿನಿಮಯ ಕೊರತೆ ಎದುರಿಸ್ತಾ ಇದೆ ಪಾಕಿಸ್ತಾನ. ಯಾವ ರೀತಿ ದುರ್ಗತಿ ಕಾಣ್ತಿದೆ ನೋಡ್ತಿದ್ದೀರಾ. ಕೇವಲ 12 ದಿನಗಳಿಗೆ ಆಗುವಷ್ಟು ಮಾತ್ರ ಸಂಗ್ರಹ ಇದೆಯಂತೆ. SBP 2 ಲಕ್ಷ ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿಯನ್ನು ಹೊಂದಿತ್ತು. ಅದರಲ್ಲಿ ಬಹುತೇಕ ಹಣ ಏನಿದೆ ದುಬೈಗೆ ಕಳ್ಳ ಸಾಗಣೆ ಆದಂಥ ಹಣ. ವಿದೇಶಿ ವಿನಿಮಯ ಕೊರತೆಯಿಂದಾಗಿ ಅಗತ್ಯ ವಸ್ತುಗಳ ದರ ಏರಿಕೆ ಆಗುವಂಥ ಸಾಧ್ಯತೆ, ಮತ್ತಷ್ಟು ಆ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. ಈಗಾಗಲೇ ಅಲ್ಲಿ ಒಂದು ಮೊಟ್ಟೆ ಬೆಲೆ 27ರಿಂದ 28 ರೂಪಾಯಿ ಇದೆ. ಇಲ್ಲಿ 5 ರೂಪಾಯಿ 6 ರೂಪಾಯಿಗೆ ಸಿಗೋದು ಅಲ್ಲಿ 27-28 ರೂಪಾಯಿಗೆ ಸಿಗುತ್ತೆ. 1 ಲೀಟ್ರ್ ಎಣ್ಣೆಗೆ 500ರಿಂದ 600 ರೂಪಾಯಿ, ಹೀಗೆ ಬೇರೆ ಬೇರೆ ರೀತಿಯ ದರಗಳಲ್ಲಿ ಅಲ್ಲಿ ಮಾರಾಟ ಮಾಡ್ತಿದ್ದಾರೆ. ಇನ್ನು ಪೆಟ್ರೋಲಿಯಂ ಉತ್ಪನ್ನಗಳ ದರವೂ ಕೂಡ ಅಲ್ಲಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಈ ರೀತಿಯಾಗಿ ಕೃತಕವಾಗಿ ದರಗಳು ಏರಿಕೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದರೆ ಅಲ್ಲಿ ವಿದೇಶಿ ವಿನಿಮಯ ಕೊರತೆ ಇದೆ. ಇರುವಂಥ ಎಲ್ಲ ಹಣವೂ ಕೂಡ ಸಂಪನ್ಮೂಲ ಭರಿತ ವ್ಯಕ್ತಿಗಳ ಕೈಯಲ್ಲೇ ಕೇಂದ್ರೀಕರಣ ಆಗಿದೆ. ಆ ಹಣವನ್ನು ಅವರು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇಟ್ಕೊಳ್ತಾ ಇದ್ದಾರೆ. ಈಗಿರುವಂಥ ಹಣವನ್ನು ಕೂಡ ದುಬೈ, ಕೆನಡಾ ಈ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲಾಗುತ್ತೆ? ಪಾಕಿಸ್ತಾನ ಇಷ್ಟು ದಿನ ಕುಂಟ್ತಾ ಇತ್ತು, ಬಟ್ ಈಗ ಮಲ್ಗೆ ಹೋಗ್ತಾ ಇದೆ. ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲಿಂದ ಆಗುತ್ತೆ? ಆ ಪ್ರಶ್ನೆ ರೈಸ್ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸಂತೋಷ್, ಡೆಸ್ಕ್ ಲೈವಿಂದ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಮೊದಲಿಂದ ಕೂಡ ನಾವು ಗಮನಿಸ್ತಾ ಇದ್ದೀವಿ ಪಾಕಿಸ್ತಾನ ಯಾವ ರೀತಿಯಾಗಿ ಭಿಕ್ಷಾಪಾತ್ರೆ ಹಿಡ್ಕೊಂಡು ಓಡಾಡ್ತಾ ಇದೆ ಅಂತ. ಬಟ್ ಈ ಭಿಕ್ಷಾಪಾತ್ರೆಗಳು ಜನಸಾಮಾನ್ಯರ ಕೈಲಿದ್ರೆ ಅಲ್ಲಿ ಸಂಪನ್ಮೂಲ ಭರಿತ ವ್ಯಕ್ತಿಗಳ ಕೈಯಲ್ಲಿ ಕಂತೆ ಹಣ, ಅಕೌಂಟಲ್ಲಿ ಸಾಕಷ್ಟು ಹಣ, ಅದೆಲ್ಲವೂ ಕೂಡ ಯಥೇಚ್ಛವಾಗಿ ದುಬೈ, ಕೆನಡಾ ಇಂತಹ ಬ್ಯಾಂಕ್ಗಳಲ್ಲಿ ಸಂಗ್ರಹ ಆಗಿದೆ. ಇದ್ರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ? ಇದು ಅಧಿಕೃತವಾಗಿ ಸಿಕ್ಕಿರುವಂಥ ಮಾಹಿತಿ. ಹಾಗಾಗಿ ಸೌಖ್ಯ, ಈಗಾಗಲೇ ಪಾಕಿಸ್ತಾನ ಸಂಪೂರ್ಣವಾಗಿ ಆಂತರಿಕ ಸಂಘರ್ಷಕ್ಕೂ ಕೂಡ ತುತ್ತಾಗುತ್ತಾ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಒಂದೆಡೆ ಭಾರತ ಪಾಕಿಸ್ತಾನದ ವಿರುದ್ಧ ತೀವ್ರವಾಗಿ ದಾಳಿ ಮಾಡ್ತು, ಯುದ್ಧದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪಾಕಿಸ್ತಾನದ ಆರ್ಥಿಕತೆ ಸಂಪೂರ್ಣವಾಗಿ ನೆಲಕ್ಕಪ್ಪಳಿಸಿ ಪಾಕಿಸ್ತಾನ ಮತ್ತೊಮ್ಮೆ IMF ಮುಂದೆ ಕೈ ಚಾಚಿ ತುರ್ತು ಪರಿಸ್ಥಿತಿ ಇದೆ ದೇಶದಲ್ಲಿ. ಹೀಗಾಗಿ ಯುದ್ಧದಂತಹ ಪರಿಸ್ಥಿತಿಯಲ್ಲಿ
ಅಲ್ಪಾವಧಿಗಾದರೂ ನಮಗೆ ಸಾಲ ಕೊಡಬೇಕು ಅಂತ ಕೈ ಚಾಚುವಂತಹ ಒಂದು ಪರಿಸ್ಥಿತಿ ಬಂತು. ಯಾವ IMF ಸಾಲ ಕೊಡೋದಿಲ್ಲ ಅಂತ ಹೇಳ್ತಾ ಇತ್ತು, ಯುದ್ಧದಂತಹ ಒಂದು ಪರಿಸ್ಥಿತಿಯಲ್ಲಿ ಮಾನವೀಯ ನೆಲೆಗಟ್ಟಿನಲ್ಲಿ ಸಾಲ ಕೊಡುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಇದು ಒಂದೆಡೆ. ಮತ್ತೊಂದೆಡೆ ನಾವು ನೋಡಿದಾಗ ಬಲೂಚಿಸ್ತಾನದ ಉಗ್ರರು, ಬಲೂಚಿಸ್ತಾನದಲ್ಲಿ ಇರುವಂತಹ ಬಂಡುಕೋರರು, ಅವರೂ ಕೂಡ ಸ್ವಾತಂತ್ರ್ಯ ಬೇಕು, ಪಾಕಿಸ್ತಾನ ನಮಗೆ ಸಾಕು ಅಂತ ಅವರೂ ಕೂಡ ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಧ್ವಜಗಳನ್ನು ಕೆಳಗಿಳಿಸಿದ್ದಾರೆ. ಮತ್ತೊಂದೆಡೆ ಪಶ್ತೂನ್ ಹಾಗೂ ಸಿಂಧ್ ಪ್ರಾಂತ್ಯದ ಜನ ಏನಿದ್ದಾರೆ ಅವರು ಕೂಡ ಸ್ವಾತಂತ್ರ್ಯಕ್ಕಾಗಿ ಈಗ ಮೊರೆ ಇಡ್ತಾ ಇದ್ದಾರೆ. ಒಂದೆಡೆ ಪಾಕಿಸ್ತಾನ ಮತ್ತೊಂದು ಬಾರಿ ಇಬ್ಬಾಗ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ನಾಗರಿಕ ದಂಗೆಗಳು ಏಳುವಂತಹ ಲಕ್ಷಣಗಳು ಈಗ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ಜನರ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದೆ. ಆದರೆ ಇದು ಸಾಧ್ಯನಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಯಾಕಂದರೆ ಇದು ಕೇವಲ ಈಗ ನಡೀತಾ ಇರುವಂತಹ ಒಂದು ನಾಟಕೀಯ ಬೆಳವಣಿಗೆ ಮಾತ್ರ ಅಲ್ಲ. ಅಂದರೆ ಭಾರತದ ವಿರುದ್ಧ ಏನೋ ಒಂದು ಯುದ್ಧದಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಜನರಿಗೆ ಸುಳ್ಳುಗಳ ಮೇಲೆ ಸುಳ್ಳನ್ನು ಹೇಳಿ ಜನರ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತಂದರೆ ಈಗಿನ ಸಂದರ್ಭದಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಓದೋದಕ್ಕೆ ಬರೋದಿಲ್ಲ ಅಂತ ಹೇಳಿದರೂ ಕೂಡ ಅಟ್ಲೀಸ್ಟ್ ವಾಯ್ಸ್ ಅಸಿಸ್ಟೆಂಟ್ ಓಪನ್ ಮಾಡಿ ಏನಾಗ್ತಾ ಇದೆ, ಇದಾಗಿರುವಂಥದ್ದು ನಿಜಾನಾ ಅಂತ ಕೇಳಿದ್ರೆ ಮೊಬೈಲೇ ಉತ್ತರ ಕೊಟ್ಟುಬಿಡುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಜನರಿಗೆ ಸುಳ್ಳುಗಳನ್ನು ಹೇಳೋದಕ್ಕೆ ಸಾಧ್ಯನಾ? ಯಾಕಂದರೆ ಯಾವಾಗ ಪರ್ವೇಜ್ ಮುಷರಫ್ ಅವರು ತಮ್ಮ ದೇಶವನ್ನು ತೊರೆದು ಅಮೆರಿಕಾಗೆ ಓಡ್ ಹೋದರು, ಬೇರೆ ಬೇರೆ ದೇಶಗಳಿಗೆ ಓಡ್ ಹೋಗಿ ಅಪಾರ ಪ್ರಮಾಣದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಸಂಪತ್ತನ್ನು ವಿದೇಶದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಭಾರತ ಸೇರಿ ಅನೇಕ ರಾಷ್ಟ್ರಗಳು ಆಶ್ಚರ್ಯಪಟ್ಟಿದ್ದು. ಯಾಕಂದರೆ ಪ್ರಮುಖವಾಗಿ ಒಬ್ಬ ಸೇನೆಯಲ್ಲಿ ಇರುವಂತಹ ಅಧಿಕಾರಿ ಏನಿದ್ದಾರೆ, ಸೇನಾ ಮುಖ್ಯಸ್ಥರೇನಿದ್ದಾರೆ, ಅವರು ಸಾವಿರಾರು ಕೋಟಿಯಲ್ಲಿ ಆಸ್ತಿ ಮಾಡೋದಕ್ಕೆ ಹೇಗಾದರೂ ಸಾಧ್ಯ ಅಂತ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗಿತ್ತು. ಅದೇ ರೀತಿಯಾಗಿ ಇನ್ನೂ ಅನೇಕ ಸೇನಾಧಿಕಾರಿಗಳು ಉನ್ನತ ಹುದ್ದೆಯಲ್ಲಿ ಇರೋರು ತಮ್ಮ ಕುಟುಂಬಸ್ಥರಿಗೆ, ಯಾರ್ಯಾರು ಕುಟುಂಬಸ್ಥರಿದ್ದಾರೆ ಅವರಿಗೆ ಉನ್ನತ ಹುದ್ದೆಗಳನ್ನು ಕೊಡಿಸುವಂಥದ್ದು, ಅದೇ ರೀತಿಯಾಗಿ ತಮ್ಮ ದೇಶದ ಜನರ ಹಣವನ್ನು ಲೂಟಿ ಹೊಡೆದು ಅದನ್ನು ವಿದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ಸಂಪತ್ತು ಮಾಡಿಕೊಂಡು ಕೊನೆ ಸಂದರ್ಭದಲ್ಲಿ ದೇಶವನ್ನು ಬಿಟ್ಟು ಓಡಿ ಹೋಗುವಂಥದ್ದು, ಅಥವಾ ಪಾಕಿಸ್ತಾನದಲ್ಲಿ ಇರುವಂತಹ ಸರ್ಕಾರಗಳೇನಿದೆ ಆ ಸರ್ಕಾರಗಳನ್ನು ಕೆಡವಿ ಆ ಸರ್ಕಾರದ ಜಾಗದಲ್ಲಿ ಪ್ರಧಾನಮಂತ್ರಿಗಳಾಗಿ ಕೂರುವಂಥದ್ದನ್ನು ಈವರೆಗೆ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಾದಂತಹ ಪರಿಸ್ಥಿತಿಯನ್ನು ಈಗ ಅಸೀಂ ಮುನೀರ್ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ತಾನೇನೋ ಭಾರಿ ಒಂದು ಸಾಧನೆ ಮಾಡಿದ್ದೀನಿ ಅನ್ನುವ ಮಟ್ಟಿಗೆ ಅವರು ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅಸೀಂ ಮುನೀರ್ ಅವರ ಜೊತೆಗೆ ಈ ಹಿಂದೆ ಎಷ್ಟು ಜನ ಸೇನಾಧಿಕಾರಿಗಳಿದ್ರು, ಯಾರ್ಯಾರು ಉನ್ನತ ಹುದ್ದೆಯಲ್ಲಿ ಸೇನಾಧಿಕಾರಿಗಳಿದ್ದಾರೆ, ಇವರೆಲ್ಲರ ಬಣ್ಣ ಬಯಲಾಗಿದೆ, ಎಲ್ಲರ ಬಂಡವಾಳ ಜನರಿಗೆ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ಸೇನಾಧಿಕಾರಿಗಳೂ ಕೂಡ, ಸೇನೆಯಲ್ಲಿ ಯಾರ್ಯಾರು ಸೈನಿಕರಿದ್ದಾರೆ ಅವರೂ ಕೂಡ ಖುದ್ದು ತಮ್ಮ ಸೇನಾ ಮುಖ್ಯಸ್ಥನ ವಿರುದ್ಧ ಈಗ ದಂಗೆ ಏಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಇಂತಹ ಬಂಡವಾಳ ಏನಿದೆ ಇದನ್ನು ನಾವು ಸಹಿಸೋದಕ್ಕೆ ಸಾಧ್ಯವಿಲ್ಲ, ಮೊದಲು ರಾಜೀನಾಮೆ ಕೊಡಿ ಅನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಇದರ ಜೊತೆಗೆ ಮತ್ತೊಂದೆಡೆ ನಾಗರಿಕರು ಕೂಡ, ಈವನ್ ಯಾರು ಶಹಬಾಜ್ ಶರೀಫ್ ಇದ್ದಾರೆ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಅವರ ರಾಜೀನಾಮೆ ಕೂಡ ಕೇಳ್ತಾ ಇದ್ದಾರೆ. ಈಗ ಮತ್ತೊಂದು ಆಘಾತಕಾರಿ ವಿಚಾರ ಪಾಕಿಸ್ತಾನದ ಜನರ ನಿದ್ದೆಗೆಡಿಸ್ತಾ ಇದೆ. ಅದೇನು ಅಂತಂದರೆ ಫಾರೆಕ್ಸ್ ರಿಸರ್ವ್ ಅಂತ ನಾವೇನು ಹೇಳ್ತೀವಿ, ಆ ಒಂದು ಹಣ ಕೇವಲ 12 ದಿನಗಳಿಗಾಗುವಷ್ಟು ಮಾತ್ರ ಉಳಿದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ ಏನಿದೆ ಅಧಿಕೃತವಾಗಿ